ಶ್ರೀಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮುದ್ರವಿಜಯ ನವಮ ಸರ್ಗದಲ್ಲಿ 49ನೇ ಶ್ಲೋಕ. ಸಪ್ರಯುಜ್ಯ ನಿಶಿತಾ ನಿಶಾತಧೀರ್ ವೈಶ್ವದೇವವರಶಾಸ್ತ್ರಸಂತತೀಃ ರಾಕ್ಷಸಾಸುರ ನಿರಾಸಕೃತ್ಸುರಾನ್ ವೀರವರ್ಯೈವ ಭಾಗಮಾಪಯತ್. ಸಹ ಪ್ರಯುಜ್ಯ ನಿಶಿತಾ ನಿಶಾತಧೀಃ ವೈಶ್ವದೇವವರಶಾಸ್ತ್ರಸಂತತೀಃ ರಾಕ್ಷಸಾಸುರ ನಿರಾಸಕೃತ್ ಸುರಾನ್ ವೀರವರ್ಯಃ ಇವ ಭಾಗಂ ಆಪಯತ್. ಹಿಂದೆ ನೋಡಿದಂತೆ ಆ ಯಾಗದಲ್ಲಿ ಜರಾಕಟಿತ ಗೋತ್ರ ಅಂತ ಅವರು ವಾದವನ್ನೆಲ್ಲ ನಿರಾಕರಣೆ ಮಾಡಿ ಆ ಯಾಗ ಮುಂದುವರಿಯುವಂತೆ ಅದನ್ನು ಮಾಡಿದರು ಹಾಗೆ ಅಂತ ನೋಡಿದ್ದೀವಿ. ನಿಶಾತ ನಿಶಿತಾ ಶಿಕ್ಷಿತಾ ಇತಿ ಯಾವದ್ಧೀಃ ಸಹ ಶ್ರೀಮಧ್ವಾನುಜಃ ನಿಶಿತಾಃ ವೀರ್ಯವತೀಃ. ತೀಕ್ಷ್ಣವಾದ ಬುದ್ಧಿ ಇರತಕ್ಕವರು ಯಾರು? ಶ್ರೀಮನ್ ಮಧ್ವಾಚಾರ್ಯರ ಪೂರ್ವಾಶ್ರಮದ ಸಹೋದರರು. ನಿಶಿತಾಃ ವೀರ್ಯವತೀಃ ಅಂತವರು. ನಿಶಿತಾಃ ಪ್ರಯುಜ್ಯ ಅಂತ ಇದೆ. ವಿಶ್ವೇಚ ದೇವಾಶ್ಚ ಅಗ್ನಿಮಾರುತ ಮರುತ್ವಂತಹ ತೇಷಾಂ ಸಂಬಂಧೀನಿ ವೈಶ್ವದೇವಾನಿ. ಎಲ್ಲ ದೇವತೆಗಳು ಅಗ್ನಿ ಮರುತು ಮುಂತಾದವರ ಸಂಬಂಧ ಉಳ್ಳವರು ವೈಶ್ವದೇವಾನಿ. ತಾನಿ ಚ ತಾನಿ ವರಶಾಸ್ತ್ರಾನಿ ತತ್ತನ್ಮಂತ್ರ ಸಂಬಂಧೇನ ಉತ್ತಮಾಸ್ತ್ರ ರೂಪಾಃ ರುಚಶ್ಚ ತೇಷಾಂ ಸಂತತೀಃ ಸಮೂಹಾನ್ ಪ್ರಯುಜ್ಯ. ಅವ್ರು ಹೇಗೆ ಮಾಡಿದರು ಅಂದರೆ ಆ ಒಂದೊಂದು ಮಂತ್ರವೂ ಕೂಡ ಒಂದೊಂದು ಬಾಣ ಇದ್ದಂಗೆ ಆ ರೀತಿಯಾಗಿ ಮಂತ್ರಗಳ ಪ್ರಯೋಗವನ್ನು ಮಾಡಿ ರಾಕ್ಷಸರನ್ನೆಲ್ಲ ಹತ ಮಾಡಿದರು. ಹೇಗೆ ಬಾಣವನ್ನ ಬಿಟ್ಟರೆ ರಾಕ್ಷಸರು ಹತರಾಗ್ತಾರೆ, ಅದೇ ಥರ ಮಂತ್ರಗಳಿಂದಲೇ ಅವರು ರಾಕ್ಷಸರನ್ನೆಲ್ಲ ಹತ ಮಾಡಿದರು. ರಾಕ್ಷಸಾಶ್ಚ ಅಸುರಾಶ್ಚ ತೇಷಾಂ ನಿರಾಸಂ ಕರೋತಿ ಇತಿ ತಾದೃಶ ಸನ್. ಅಂದರೆ ಯಾರು ಯಜ್ಞಕ್ಕೆ ವಿಘ್ನವನ್ನು ಮಾಡ್ತಾ ಇದ್ದರು ರಾಕ್ಷಸಾಸುರ ನಿರಾಸಕರಹ ಸನ್, ಅವರನ್ನೆಲ್ಲ ನಿರಾಸನೆ ಮಾಡ್ತಾ ಇದ್ರು ಅಂತ ಅರ್ಥ. ವೇದ ಮಂತ್ರಗಳಿಂದ, ವೇದ ಮಂತ್ರಗಳು ಎನ್ನುವ ಬಾಣದಿಂದ ಮಾಡಿ ಸುರಾನ್ ದೇವಾನ್ ಭಾಗಂ, ದೇವತೆಗಳ ಹವಿರ್ಭಾಗ ಏನಿದೆ ಅದನ್ನ ವೀರವರ್ಯ ಇವ ವೀರ್ಯಶ್ರೇಷ್ಠರಂತೆ ಆಪಯತ್ ಪ್ರಾಪಯಾಮಾಸ ತಲುಪಿಸಿದ್ರು ಅಂತ ಅರ್ಥ. ಯಥಾ ಕಶ್ಚಿತ್ ವೀರಶ್ರೇಷ್ಠ, ಹೇಗೆ ಒಂದು ವೀರಶ್ರೇಷ್ಠನಾದವ ನ್ಯಾಯಮಾರ್ಗೇ ಸ್ಥಿತಃ, ನ್ಯಾಯಮಾರ್ಗದಲ್ಲಿ ಇದ್ದಾರೆ. ಶಸ್ತ್ರಸಂತತಿ ಪ್ರಯುಜ್ಯ ಅಂತವರು ಶಸ್ತ್ರಸಂತತಿ, ಶಸ್ತ್ರದ ಬಾಣಗಳನ್ನು ಬಿಟ್ಟು ಅನ್ಯಾಯೇನ ಧನಾದಿ ಭಾಗಮಿಚ್ಯುತಃ ದುಷ್ಟಾನ್ ನಿರಸ್ಯ, ಅನ್ಯಾಯ ಮಾರ್ಗದಿಂದ ಹಣ ಮುಂತಾದವುಗಳನ್ನೆಲ್ಲ ಸಂಪಾದನೆ ಮಾಡತಕ್ಕ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ತದ್ಭಾಗಾರ್ಹಾನ್ ಭಾಗಂ ಆಪಯೇತ್, ತನ್ನ ಭಾಗವನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅಥವಾ ಯಾರಿಗೆ ಕೊಡಬೇಕೋ ಅದನ್ನು ಕೊಡ್ತಾರೆ, ಆ ರೀತಿಯಾಗಿ ಅದನ್ನು ಮಾಡಿದ್ರು ಹಾಗೆ ಅಂತ ಅರ್ಥ. ಆ ರೀತಿಯಾಗಿ ತದ್ವತ್ ಮಧ್ವ ಅನುಜಃ ಅಪಿ, ಮಧ್ವಾಚಾರ್ಯರ ಶಿಷ್ಯರ ತಮ್ಮಂದಿರಾದ, ಪೂರ್ವಾಶ್ರಮ ತಮ್ಮಂದಿರಾದ ಅವರು ಕೂಡ ಸ್ವ ಅಯೋಗ್ಯ ಹವಿರ್ಭಾಗಂ ಆಹರ್ತುಂ ಆಗತಾನ್, ತಮಗೆ ಯೋಗ್ಯವಲ್ಲ ಅದು ಅಂತ ಆ ಯಜ್ಞ ವಿಘ್ನಗಳು ಅಂದ್ರೆ ಆ ರೀತಿಯಾಗಿ ಇತ್ತು. ಯಜ್ಞಕ್ಕೆ ತಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಬಂದವರಂತೆ ಆ ರೀತಿಯಾಗಿ ವಿಘ್ನಗಳ ರೂಪದಲ್ಲಿ ಬಂದ ರಾಕ್ಷಸರನ್ನೆಲ್ಲ ಋಂಗ್ಮಂತ್ರ ಜಪೇನ, ಋಂಗ್ಮಂತ್ರ ಋಗ್ವೇದ ಮಂತ್ರಗಳ ಜಪವನ್ನ ಮಾಡಿ, ಮಂತ್ರ ಜಪವನ್ನ ಮಾಡಿ ದೂರೀಕೃತ್ಯ ಅವರನ್ನೆಲ್ಲ ದೂರ ಸರಿಸಿ, ಅಂದರೆ ಬಂದ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಸ್ವಯೋಗ್ಯ ಹವಿರ್ಭಾಗಂ ಸ್ವೀಕರ್ತು ಆಗತಾನ್ ದೇವಾನ್, ತಮಗೆ ಯೋಗ್ಯವಾದ ಹವಿರ್ಭಾಗವನ್ನ ತೆಗೆದುಕೊಳ್ಳಲು ಸ್ವೀಕರಿಸಲು ಬಂದ ದೇವತೆಗಳಿಗೆ ಆ ಭಾಗವನ್ನ ಅವರು ಕೊಟ್ರು ಹಾಗೆಂತ. ಎಷ್ಟು ಸ್ಪಷ್ಟ ಗೊತ್ತಾಗ್ತದೆ ನೋಡಿ, ವೇದಗಳ ಮಹಿಮೆ ಗೊತ್ತಾಗ್ತದೆ. ಆ ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು, ಅವರ ಒಂದು ಮಹಿಮೆಯು ಕೂಡ ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ, ಎಷ್ಟು ಸಿದ್ಧಿ ಇರಬೇಕು ಅವರಿಗೆ ಹಾಗೆಂತ. ಇನ್ನು ವಾಯುನಾ ತ್ರಿರಪಿ ಪೂರ್ವಪಾಯಿನಾ ಸರ್ವದೈವತ ಜಿತಾತರಸ್ವಿನಾ ಯೋಪರೋಕ್ಷ ವಪುಷಾಪ್ಯಪೇಕ್ಷಿತಃ ಕೋತ್ರ ವರ್ಣಯತಿ ತಂ ಮಹಾಕ್ರತುಂ. ವಾಯುನಾ ತ್ರಿಹಿ ಅಪಿ ಪೂರ್ವಪಾಯಿನಾ
ಸರ್ವದೈವತಜಿತ ತರಸ್ವಿನ ಯಹ ಅಪರೋಕ್ಷ ವಪುಷಾ ಅಪಿ ಅಪೇಕ್ಷಿತಃ ಕಹ ಅತ್ರ ವರ್ಣಯತಿ ತಂ ಮಹಾಕ್ರತುಂ ಹಾಗೆಂತ. ತ್ರಿವಾರಮಪಿ 3 ಬಾರಿ ಪೂರ್ವಂ ಪಾತುಂ ಶೀಲಂ ಪಾನ ಮಾಡಿದವರು, ವೇಗೇನ ಸರ್ವಾನ್ ದೇವಾನ್ ವಿಜಿತ್ಯ ವೇಗದಿಂದ ಎಲ್ಲರನ್ನೂ ಗೆದ್ದು ಸೋಮಂ ಪೀತವತ ಸೋಮಪಾನವನ್ನು ಮಾಡಿದವರು ವಾಯುದೇವರು. ಅದು ವಾಯುದೇವರು 3 ಬಾರಿ ಪಾನ ಮಾಡಿದ್ದಾರೆ ಅಮೃತವನ್ನ. ಅದು ಯಾವಾಗಂತ ಹೇಳ್ತಾ ಇದ್ದಾರೆ. ವೇಗದಿಂದ ಎಲ್ಲಾ ದೇವತೆಗಳನ್ನ ಗೆದ್ದು ಸಾಮರ್ಥ್ಯದಿಂದ ಸೋಮಪಾನವನ್ನು ಸ್ವೀಕಾರ ಮಾಡಿದವರು. ಸರ್ವಾಣಿ ದೈವತಾನಿ ಜಯತಿ ಇತಿ ತೇನ, ಅದರಿಂದ ಏನರ್ಥ ಆಯಿತು? ಎಲ್ಲಾ ದೇವತೆಗಳನ್ನ ಗೆದ್ದವರು ಅಂತ ಅರ್ಥ. ವೇಗೇನ ಸರ್ವದೇವಾನ್ ಜಿತವತಾ ಇತ್ಯರ್ಥ. ತರೋ ವೇಗ ಅಸ್ಯ ಅಸ್ತಿ ಇತಿ ತರಸಿ ತರಸಿ ಬಲರಂಹಸಿ ಅಂತ ವೈಜಯಂತಿ. ವಾಯುನಾ ಯಹ ಕ್ರತುಃ ಅಪರೋಕ್ಷಂ ಸರ್ವಪ್ರತ್ಯಕ್ಷ ಗೋಚರಂ ವಪುಃ ಶರೀರಂ ಯಸ್ಯ ತೇನಾಪಿ ಶ್ರಮದ್ವರೂಪೇಣ ಅಪಿ ಇತ್ಯರ್ಥ. ಇನ್ನು ಅಂಥ ವಾಯುದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರು ಕೂಡ ಪ್ರತ್ಯಕ್ಷವಾಗಿ ಸರ್ವಪ್ರತ್ಯಕ್ಷ ಗೋಚರಂ ಎಲ್ಲರೂ ಕಣ್ಣಿಗೆ ಗೋಚರ ಆಗುವಂತೆ ಶರೀರವನ್ನ ತಾಳಿದವರಾಗಿ ಶ್ರೀ ಮಧ್ವಾಚಾರ್ಯರ ರೂಪದಿಂದ ಅಪೇಕ್ಷಿತ ನಿಷ್ಪನ್ನೋ ಭವೇದಿತಿ ಅಪೇಕ್ಷಿತ, ನೀವು ಇಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟ ಪರಮಾತ್ಮನ ಆಜ್ಞೆಯಂತೆ ಭೂಮಿಯಲ್ಲಿ ಇರತಕ್ಕ ತಮ್ಮ ಮಹಾಕ್ರತುಂ ಆ ಭೂಮಿಯಲ್ಲಿ ಮಾಡಿಸಿದ ಆ ಯಜ್ಞ ಮಾಡುವುದಕ್ಕೆ ನೀವು ಇರಬೇಕು ಅಂತ ಅಪೇಕ್ಷೆ ಪಟ್ಟರು. ಮಧ್ವಾಚಾರ್ಯರು ಕೂಡ ಒಪ್ಕೊಂಡು ಅಲ್ಲಿ ಇದ್ರು. ಅಂತಹ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಸಮಕ್ಷಮದಲ್ಲಿ ನಡೆದ ಹೋಮ ಅದು. ವಾಯುದೇವರ ಅವತಾರರಾದ ಮಧ್ವಾಚಾರ್ಯರ ಸನ್ನಿಧಾನದಲ್ಲಿ ನಡೆದ ಹೋಮ ತಮ್ಮ ಮಹಾಕ್ರತುಂ ಅಂತ ಶ್ರೇಷ್ಠವಾದ ಯಾಗವನ್ನ ಕೋವರ್ಣಯತಿ, ಅದನ್ನ ವರ್ಣನೆ ಮಾಡಲು ಯಾರಿಗೆ ಸಾಮರ್ಥ್ಯ ಇದೆ? ಯಾರಿಗೂ ಸಾಮರ್ಥ್ಯ ಇಲ್ಲ ಹಾಗೆ ಅಂತ. ವಾಯೋ ತ್ರಿವಾರಮಪಿ ಪಾಯಿತ್ವಂಚ, ವಾಯುದೇವರು 3 ಬಾರಿ ಪಾನ ಮಾಡಿದರು ಅಂತ ಎಲ್ಲಿದೆ ಹಾಗೆ ಅಂದ್ರೆ ಅದಕ್ಕೆ ಭಾವಪ್ರಕಾಶಿಕ ಅಂತ, ಅಂದ್ರೆ ಸುಮಧ್ವ ವಿಜಯವನ್ನ ಬರೆದ ಶ್ರೀ ನಾರಾಯಣ ಪಂಡಿತಾಚಾರ್ಯರೇ ಅದಕ್ಕೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಭಾವಪ್ರಕಾಶಿಕ ಹಾಗೆ ಅಂತ. ಅದರಲ್ಲಿ ಆ ಶ್ರುತಿಗಳನ್ನ ಅವರು ಉದಾಹರಿಸ್ತಾ ಇದ್ದಾರೆ. ವಾಯುದೇವರು 3 ಬಾರಿ ಪಾನ ಮಾಡಿದರು ಅಂತ ಎಲ್ಲಿದೆ ಹಾಗೆಂಬ ಅದಕ್ಕೆ ಅನೇಕ ವೇದ ಮಂತ್ರಗಳನ್ನ ಅವರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಐತರೇಯ ಬ್ರಾಹ್ಮಣದಲ್ಲಿ ಬರುವ ತ್ರಿಭಾಗ್ ವಾಯು ಹಾಗೆ ಅಂತ. ದೇವಾವೈ ಸೋಮಸ್ಯ ರಾಜ್ಞಃ ದೇವ ದದಿಶೇ ಪೂರ್ವಪೇಯಂ ಇತ್ಯಾದಿ ಶ್ರುತಿ ಸಿದ್ಧಂ ಹಾಗೆ ಅಂತ ಹೇಳ್ತಾರೆ. ನೋಡಿ, ಅದರ ಮಂದೋಪಕಾರಿಣಿಯಲ್ಲಿ ಅದರ ಸ್ವಲ್ಪ ವಿವರವನ್ನು ಕೊಡ್ತಾ ಇದ್ದಾರೆ. ಪೂರ್ವಂ ದೇವಾಃ ಅಹಂ ಸೋಮಂ ಪ್ರಥಮಂ ಪಿಬೇಯಂ ಅಹಂ ಸೋಮಂ ಪ್ರಥಮಂ ಪಿಬೇಯಂ ಇತಿ ಏವಂ ವಿವಾದಂ ಕೃತ್ವಾ ತತಃ ಯುದ್ಧೇ ಅಸ್ಮಾನ್ಯಃ ಜೇಷ್ಯತಿ ಸಹ ಪ್ರಥಮಂ ಸೋಮಂ ಪಾಸ್ಯತಿ ಇತಿ ನಿಶ್ಚಿತ್ಯ ಯುದ್ಧಂ ಅಕುರ್ವನ್. ಅಂದ್ರೆ ಮೊದಲು ದೇವತೆಗಳ ಮಧ್ಯದಲ್ಲಿ ಒಂದು ಕಲಹ ಬಂತಂತೆ. ನಾನು ಮೊದಲು ಸೋಮಪಾನ ಮಾಡ್ತೇನೆ, ನಾನು ಮೊದಲು ಸೋಮಪಾನ ಮಾಡ್ತೇನೆ. ಸೋಮಪಾನ ಅಂದ್ರೆ ಅದು ಯಜ್ಞದಲ್ಲಿ ಕೊಡುವ ಒಂದು ಹವಿಸ್ಸು, ಅಮೃತ ಬಳ್ಳಿ ಅಂತ ಹೇಳ್ತಾರೆ. ಅದನ್ನ ಹಿಂಡಿಯ ರಸವನ್ನ ಕೊಡ್ತಾರೆ, ಅದನ್ನೇ ಸೋಮಪಾನ ಅಂತ, ಸೋಮರಸ ಅಂತ ಹೇಳೋದು. ದೇವತೆಗಳಿಗೆ ಶ್ರೇಷ್ಠವಾದ ಆಹಾರ ಅದು. ಅದರಿಂದ ನಾನು ಬರ್ತೇನೆ ಅಂತ ದೇವತೆಗಳ ಮಧ್ಯದಲ್ಲಿ ಕಲಹ ಆಯ್ತು, ನಾನು ಮೊದಲು ತಗೊಳ್ತೇನೆ ಹಾಗೆ. ಈಗ ನಮ್ಮಲ್ಲಿ ಇದು ನೋಡಿ, ನನಗೆ ಮೊದಲು ತೀರ್ಥ, ನನಗೆ ಮೊದಲು ಊಟ ಹಾಗೆ ಅಂತೆಲ್ಲ, ಮೊದಲು ಎಲೆ ನನಗೆ ಹಾಗೆ ಅಂತೆಲ್ಲ ಇರುತ್ತದೆ ನಮ್ಮಲ್ಲಿ. ಆ ಥರ ಆದ ನಂತರ ಒಂದು ಯುದ್ಧವೇ ಶುರುವಾಯಿತು. ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ಮೊದಲು ಸೋಮಪಾನ ಮಾಡಲಿ ಅಂತ ಅವರು ತೀರ್ಮಾನ ಆಯ್ತು. ಯಹ ಜೇಷ್ಯತಿ ಸಹ ಪ್ರಥಮಂ ಸೋಮಂ ಪಾಸ್ಯತಿ ಇತಿ ನಿಶ್ಚಿತ್ಯ. ಅದರಿಂದ ಒಂದು ತೀರ್ಮಾನಕ್ಕೆ ಬಂತು, ನಾವು ಪರಸ್ಪರ ಯುದ್ಧ ಮಾಡೋಣ, ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅವರು ಹೋಗಿ ಮೊದಲು ಪಾನ ಮಾಡಲಿ ಹಾಗೆ. ಆಗ ತದಾ ವಾಯುದೇವರು ವೇಗೇನ ಸರ್ವಾನ್ ದೇವಾನ್ ಪರಾಭೂಯ, ವೇಗದಿಂದ ಎಲ್ಲಾ ದೇವತೆಗಳನ್ನು ಕೂಡ ಸೋಲಿಸಿ ಸ್ವಯಮೇವ ತ್ರಿವಾರಮಪಿ ಪ್ರಥಮಮೇವ ಸೋಮಂ, 3 ಬಾರಿ ಆಯ್ತಂತೆ. ಈ ರೀತಿಯಾಗಿ 3 ಬಾರಿ ಆದಾಗಲೂ ಕೂಡ ತಾವೇ ಹೋಗಿ ಅದನ್ನ ಪಾನ ಮಾಡಿದ್ರು, ಸೋಮಪಾನವನ್ನ ಮಾಡಿದ್ರು ಹಾಗೆ. ಯಹ ಏತಾದೃಶ ಮಹಿಮಾ, ಅದು ವಾಯುದೇವರ ಮಹಿಮೆ ಅಂದ್ರೆ ಅಂಥ ಅದ್ಭುತವಾದದ್ದು. ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠರು, ವೇದವೇ ಹೇಳ್ತಾ ಇದೆ ನೋಡಿ. ಅಂತ ವಾಯುದೇವರ ಅವತಾರ ಮಧ್ವಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯ ರೂಪೇಣ ಸರ್ವ ಪ್ರತ್ಯಕ್ಷ ಗೋಚರ. ವಾಯುದೇವರು ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ, ಆದ್ರೆ ಮಧ್ವಾಚಾರ್ಯರು ಆ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಜನರ ಕಣ್ಣಿಗೆ ಕಾಣಿಸ್ತಾ ಇದ್ದವರು. ಅಂತ ವಾಯುದೇವರ ಅವತಾರ ಮಧ್ವಾಚಾರ್ಯರು ಯಜ್ಞಂ ಸಾಂಗಂ ನಿಷ್ಪಾದಿತವಾನ್, ಆ ಯಜ್ಞ ಸಾಂಗವಾಗಿ ನಡೆಯುವಂತೆ ಮಾಡಿದರು ಅಂತ ಅರ್ಥ.
ತಂ ಸಾಕ್ಷಾತ್ ವಾಯು ನಿಷ್ಪನ್ನ ಯಜ್ಞಂ ಯಹ ಲೋಕೆ ಕಸ್ತೋತಂ ಸಮರ್ಥಃ. ಅಂತಹ ವಾಯುದೇವರ ಸಮಕ್ಷಮದಲ್ಲಿ ನಡೆದ ಸಾಂಗವಾಗಿ ನಡೆದ ಯಜ್ಞವನ್ನ ವರ್ಣನೆ ಮಾಡಲು ಯಾರಿಗೆ ತಾನೇ ಸಾಧ್ಯ ಇದೆ ಲೋಕದಲ್ಲಿ? ಹಾಗೆ ಅಂತ. ಬ್ರಹ್ಮ ವೇದನ ನಿವಿಷ್ಟ ಚೇತಸಾಂ ಕರ್ಮ ತತ್ರ ಕರಣಾಂತರಂ ಭವೇತ್ ಜ್ಞಾಪಯನ್ನಿತಿ ಪರಾತ್ಮ ವೇದಕಃ ಕರ್ಮ ಧರ್ಮಮಪಿ ಸಹ್ಯಚೀಕರತ್. ಬ್ರಹ್ಮವೇದನ ನಿವಿಷ್ಟ ಚೇತಸಾಂ ಕರ್ಮ ತತ್ರ ಕರಣಾಂತರಂ ಭವೇತ್ ಜ್ಞಾಪಯನ್ ಇತಿ ಪರಾತ್ಮ ವೇದಕಃ ಕರ್ಮ ಧರ್ಮಂ ಅಪಿ ಸಹ ಹಿ ಅಚೀಕರತ್. ಬ್ರಹ್ಮ ಇತಿ ಬ್ರಹ್ಮಣಃ ಗುಣಪೂರ್ಣಸ್ಯ ಶ್ರೀಹರೇಃ ವೇದನೆ ಜ್ಞಾನೇ ನಿವಿಷ್ಟಂ ನಿರತಂ ಚೇತಶ್ಚಿತ್ತಂ ಯೇಷಾಂ ತೇಷಾಂ ಬ್ರಹ್ಮಜಿಜ್ಞಾಸೂನಾಂ ಇತಿ ಭಾವಃ. ಅಂದ್ರೆ ಪರಮಾತ್ಮನನ್ನ ಸದಾ ಚಿಂತನೆ ಮಾಡತಕ್ಕ, ಪರಮಾತ್ಮನ ಚಿಂತನೆ ಮಾಡುವರಲ್ಲಿ ಅಗ್ರಗಣ್ಯರು. ಅಂಥವರಿಗೆ ಬ್ರಹ್ಮಜ್ಞಾನೆ ಕರ್ಮ ಅನ್ಯತ್ ಕರಣಂ ಕರಣಾಂತರಂ ಸಾಧಾರಣಂ ಇತ್ಯರ್ಥಃ ಭವೇತ್. ಬ್ರಹ್ಮ ವಿಚಾರ ಮಾಡುವವರಿಗೆ ಈ ಕರ್ಮ ಅದು ಸೆಕೆಂಡರಿ, ಆರ್ಡಿನರಿ. ಅದು ಒಂದು ವೇದವನ್ನ ತೆಗೆದುಕೊಂಡು ಆಚಾರ್ಯರ ಶೈಲಿ ಅದು. ಒಂದು ವೇದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಹರಿಪರವಾಗಿ ಅವರು ವ್ಯಾಖ್ಯಾನ ಮಾಡೋರು, ಕರ್ಮಪರವಾಗಿ ಅದು ತುಂಬಾ ಅದು ಕಡಿಮೆ ಅರ್ಥ. ವೇದಕ್ಕೆ ಉತ್ತಮ ಅರ್ಥ ಅಂದ್ರೆ ಇನ್ನು ನಾವೀಗೇನೋ ನೋಡಿದೀವಿ ನೋಡಿ, ಸೈಂಧವ ಮಾನೆಯ ಒಂದು ಸೈಂಧವ ಶಬ್ದಕ್ಕೆ ಹಲವಾರು ಅರ್ಥಗಳು ಇದೆ. ಹಾಗಿರುವಾಗ ವೇದ ವಾಕ್ಯಗಳು ಅತೀ ಉತ್ಕೃಷ್ಟವಾದ ಗ್ರಂಥ ಅದು. ಒಂದೊಂದು ವಾಕ್ಯಕ್ಕೂ ಅನೇಕ ಅರ್ಥಗಳು ಇದೆ, ಒಂದೊಂದು ಶಬ್ದಕ್ಕೂ ಅನೇಕ ಅರ್ಥ, ಒಂದೊಂದು ವಾಕ್ಯಕ್ಕೂ ಅನೇಕ ಅರ್ಥ. ಹಾಗಿರುವಾಗ ಹೇಗೆ ಅರ್ಥ ಮಾಡಿದರು? ಹಾಗೆಂದ್ರೆ ಪರಮಾತ್ಮನ ಗುಣಗಳನ್ನ ಕೊಂಡಾಡುವಂತೆ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ರು. ಇಂದ್ರ ಸೂಕ್ತ ಇದೆ, ಅಗ್ನಿ ಸೂಕ್ತ ಇದೆ. ಸಾಮಾನ್ಯ ಜನರು ವ್ಯಾಖ್ಯಾನ ಮಾಡೋದು ಇದು ಇಂದ್ರದೇವರ ಸ್ತೋತ್ರ, ಇದು ಅಗ್ನಿದೇವರ ಸ್ತೋತ್ರ ಹಾಗೆ ಅಂತ. ಅಂದ್ರೆ ಆಚಾರ್ಯರು ಹಾಗಿಲ್ಲ. ನೀವು ಆಚಾರ್ಯರ ಹತ್ರ ತೆಗೆದುಕೊಟ್ರೆ ಆ ಶ್ಲೋಕ, ಆ ಮಂತ್ರ, ಅದು ಇಂದ್ರ ಸೂಕ್ತ ಆಗಲಿ ಅಗ್ನಿ ಸೂಕ್ತ ಆಗಲಿ ಎಲ್ಲರನ್ನು ಕೂಡ ದೇವರ ಪರವಾಗಿ ಸಮನ್ವಯ ಮಾಡಿ ದೇವರನ್ನ ಈ ವೇದ ಮಂತ್ರ ಹೇಗೆ ಕೊಂಡಾಡುತ್ತದೆ ಹಾಗೆ ಅಂತ ನಿರೂಪಣೆ ಮಾಡುವವರು ಅವರು. ಅದರಿಂದ ಬ್ರಹ್ಮಜ್ಞಾನಿಗಳು ಅವರು. ಅವರಿಗೆ ಕರ್ಮ ಗಿರ್ಮಲ ಅದು ಸೆಕೆಂಡರಿ. ಅದು ಸಾಧಾರಣ. ಜಿಜ್ಞಾಸುನ ಅನುಷ್ಠಿತಂ ಶ್ರವಣಾದಿಕಂ ಯಥಾ ಜ್ಞಾನ ಸಾಧನಂ ಭವೇತ್ ತದ್ವದೇವ ಜಿಜ್ಞಾಸುನ ಸ್ವರ್ಗಾದಿ ಫಲ ಕಾಮವರ್ಜಿತೇನ ಅನುಷ್ಠಿತಂ ಕರ್ಮ ಅಪಿ ಜ್ಞಾನ ಸಾಧನಂ ಭವೇತ್ ಇತಿ ಜ್ಞಾಪಯನ್ ಪರಮಾತ್ಮನಃ ಶ್ರೀಹರೇಃ ವೇದಕಃ ಬೋಧಕಃ ಪರಮಾತ್ಮ ಜ್ಞಾಪನೆ ಪ್ರವೃತ್ತಃ ಇತಿ ಭಾವಃ. ಹೇಗೆ ಜಿಜ್ಞಾಸುನ ಪರಮಾತ್ಮನನ್ನ ತಿಳಿಯಬೇಕು ಅಂತ ಇಚ್ಛೆ ಇರುವವರು ಅವರು ಮಾಡತಕ್ಕ ಶ್ರವಣಾದಿಗಳು ಅದು ಹೇಗೆ ಜ್ಞಾನಕ್ಕೆ ಸಾಧನವಾಗ್ತದೆ, ಜ್ಞಾನಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದದ್ದು ಅಂದ್ರೆ ಯಾವುದು? ಶ್ರವಣ ಮನನ ಧ್ಯಾನ. ಅದನ್ನ ಜ್ಞಾನವನ್ನ ಬಯಸುವವರು, ಅಪರೋಕ್ಷ ಜ್ಞಾನವನ್ನ ಬಯಸುವವರು ಮಾಡ್ತಾರೆ. ಪರಮಾತ್ಮನನ್ನ ಕಾಣಬೇಕು ಅಂತ ಇಚ್ಛೆ ಇರುವವರು ಮಾಡ್ತಾರೆ, ಶ್ರವಣ ಮನನ ಧ್ಯಾನ ಮಾಡ್ತಾರೆ. ಹೇಗೋ ಅದೇ ತರ ಜಿಜ್ಞಾಸುನ ಅದೇ ಹೇಗೆ ಶ್ರವಣಾದಿಗಳನ್ನು ಅದು ಒಂದು ಕರ್ಮ ಮಾಡ್ತಾರೋ ಅದೇ ರೀತಿಯಾಗಿ ಸ್ವರ್ಗಾದಿ ಫಲಕಾಮ ವರ್ಜಿತೇನ, ಸ್ವರ್ಗಾದಿ ಫಲ ಅಪೇಕ್ಷೆ ಪಡದೆ, ಸಾಮಾನ್ಯವಾಗಿ ಯಜ್ಞ ಮಾಡುವವರನ್ನ ಕೇಳಿದರೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅದರಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಫಲ ಅಪೇಕ್ಷೆ ಇಟ್ಟುಕೊಂಡು ಮಾಡೋದಿಲ್ಲ, ಸ್ವರ್ಗ ಬೇಕು ಎಂಬ ಇಚ್ಛೆಯಿಂದ ಮಾಡೋದಲ್ಲ. ಆ ರೀತಿಯಾಗಿ ಮಾಡದೆ ಯಜ್ಞಾದಿಗಳನ್ನ ಮಾಡಿದರೂ ಕೂಡ ಅದು ಜ್ಞಾನ ಸಾಧನವಾಗ್ತದೆ. ನೋಡಿ, ಜ್ಞಾನ ಸಾಧನ ಶ್ರವಣಾದಿಗಳು ಒಂದು ಮತ್ತು ಯಜ್ಞಾದಿಗಳು ಇನ್ನೊಂದು ಅಂತ ಹೇಳ್ತಾರೆ. ಎರಡರಿಂದಲೂ ಜ್ಞಾನ ಸಾಧನವಾಗ್ತದೆ. ಹೇಗೆ ಹಾಗೆಂದ್ರೆ ಕರ್ಮನ ಜ್ಞಾನ ಮಾತನೋತಿ, ವೇದವೇ ಹೇಳ್ತಾ ಇದೆ. ಸತ್ಕರ್ಮಗಳನ್ನು ಮಾಡಿದಷ್ಟು 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 ಮನಸ್ಸು ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾಗ್ತಾ ಶ್ರವಣಾದಿಗಳನ್ನು ಮಾಡಿದರೆ ಆ ವಿಚಾರ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಇಲ್ಲದಿದ್ರೆ ತೂತು ಮಡಿಕೆ. ಒಂದು ಕಡೆಯಿಂದ ಕೇಳ್ತಾ ಇರೋದು ಸ್ವಚ್ಛವಾಗಿಲ್ಲ ಅಂದ್ರೆ, ಮನಸ್ಸು ಸ್ವಚ್ಛವಾಗಿಲ್ಲ ಅಂದ್ರೆ ಶಾಸ್ತ್ರ ಕೇಳಿದು ಸೋರ್ತಾ ಹೋಗ್ತಾ ಇರ್ತದೆ. ಇದರಿಂದ ಏನ್ ಹೇಳ್ತಾರೆ ಹಾಗೆಂದ್ರೆ, ಜ್ಞಾನವನ್ನ ಬಯಸುವವರು ಅಂದ್ರೆ ಪರಮಾತ್ಮನ ಅಪರೋಕ್ಷವನ್ನ ಬಯಸುವವರು ಶ್ರವಣ ಮನನಾದಿಗಳನ್ನೂ ಮಾಡಬೇಕು, ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಬೇಕು, ಬಿಡಬಾರದು ಅಂತ ಅದನ್ನ ಬೋಧನೆ ಮಾಡ್ತಾ ಇದ್ದಾರೆ. ಇತಿಜ್ಞ ಅದನ್ನ ಆಚಾರ್ಯರು ತಾವು ಅಲ್ಲಿ ನಿಂತು ಮಾಡಿದ್ದರಿಂದ ಏನ್ ತಿಳಿಸಿಕೊಡ್ತಾ ಇದ್ದಾರೆ? ಬ್ರಹ್ಮಜ್ಞಾನವೂ ಬೇಕು, ಪರಮಾತ್ಮನ ಜ್ಞಾನಕ್ಕೆ ಸಾಧನವಾದ ಶ್ರವಣ ಮನನ ಧ್ಯಾನವೂ ಮಾಡಬೇಕು, ಯಜ್ಞಾದಿ ಕರ್ಮಗಳನ್ನು ಕೂಡ ಮಾಡಬೇಕು ಅಂತ ತಿಳಿಸಿಕೊಡುತ್ತಾ
ಪರಮಾತ್ಮನಃ ಶ್ರೀಹರೇಃ ವೇದಕಃ ಬೋಧಕಃ ಪರಮಾತ್ಮ ಜ್ಞಾಪನೆ ಪ್ರವೃತ್ತಃ ಇತಿ ಭಾವ. ಈ ರೀತಿಯಾಗಿ ಪರಮಾತ್ಮನ ಜ್ಞಾನದಲ್ಲೇ ಎಲ್ಲವೂ ಸೇರುತ್ತದೆ ಹಾಗೆಂಬುದನ್ನು ತೋರಿಸಿಕೊಟ್ರು. ಸಹ ಶ್ರೀಮಧ್ವಾಚಾರ್ಯ ಕರ್ಮಾಪಿ ಧರ್ಮಂ ಅಚೀಕರತ್. ಅದರಿಂದ ಭಗವದ್ವಿಷಯಕವಾದ ಕರ್ಮ ಏನಿದೆ ಯಜ್ಞಯಾಗಾದಿಗಳು ಅದು ಕೂಡ ಮುಮುಕ್ಷು ಧರ್ಮಂ, ಮೋಕ್ಷ ಬಯಸುವವರಿಗೆ ಅದು ಕೂಡ ಧರ್ಮವೇ ಆಗಿದೆ ಹಾಗೆಂಬುದನ್ನ ನಿರೂಪಣೆ ಮಾಡಿದರು ಅಂತ ಆಯ್ತು. ಸಾಮಾನ್ಯವಾಗಿ ಮೋಕ್ಷವನ್ನ ಬಯಸುವವರಿಗೆ ಯಜ್ಞ ಆತಕ್ಕೆ, ಸ್ವರ್ಗವನ್ನ ಬಯಸುವವರು ಮಾಡತಕ್ಕದ್ದು ಅಂತ ಒಂದು ವಿಚಾರ ಇದೆ. ಆದರೆ ಮೋಕ್ಷವನ್ನ ಬಯಸುವವರೂ ಕೂಡ ಯಜ್ಞಯಾಗಾದಿಗಳನ್ನ ಮಾಡಬೇಕು. ಇಲ್ಲದಿದ್ರೆ ನೋಡಿ, ಜಗತ್ತಿನಲ್ಲಿ ಮಾಧ್ವರು ಯಜ್ಞಯಾಗವನ್ನೇ ಮಾಡುವಂತೆ ಇಲ್ಲ, ಅಂತಹ ಪರಿಸ್ಥಿತಿ ಬಂದೋಗಿತ್ತು. ಆದರೆ ಹಾಗೆ ಮಾಡಬಾರದು. ಮೋಕ್ಷವನ್ನ ಬಯಸುವವರು ಕೂಡ ಶ್ರವಣ ಮನನಾದಿಗಳನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಯಜ್ಞಯಾಗಾದಿಗಳನ್ನು ಕೂಡ ಮಾಡಬೇಕು ಹಾಗೆ ಅಂತ ಗುತ್ತಿಗೆ ನೋಡ್ತೀವಿ. ನೋಡಿ, ಮಠಗಳಲ್ಲಿ ಅನೇಕ ಕಡೆ ಸ್ವಾಮಿಗಳು ತಾವೇ ಮುಂದೆ ನಿಂತು ಮಾಡಿಸ್ತಾರೆ, ಯಜ್ಞಯಾಗಾದಿ ಕರ್ಮಗಳನ್ನ ಮಾಡಿಸ್ತಾರೆ, ಬೇರೆಯವ್ರ ಕೈಯಿಂದ ಮಾಡಿಸ್ತಾರೆ. ಅದು ಆಚಾರ್ಯರ ಕೊಟ್ಟ ಪದ್ಧತಿ ಅದು ಆರಂಭದಿಂದ. ಅಚೀಕರದ್ದು ಕಾರಯಾಮಾಸ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.